ನಮ್ಮ ಆಫ್ ಮೆಟ್ಲೆಲ್ಲ ನಿಂತದೆ. ಯಾಕೋ ಸಿಟ್ನಲ್ಲಿ ಇರಂಗದೆ. ರಾತ್ರಿ ಸಸಿ ಹೇಳಿದ್ವಿ ಯಾಕ ನೋಡೋಣ ಮಾತಾಡ್ಸೋಣ. ಪವಿ ಯಾಕವ ಹಿಂಗೆ ನಿಂತಿದ್ದಿ, ಏನಾಯ್ತೆ? ಸತೀಶಣ್ಣ, ನಾನು ಕೂಟ ಜಗಳ ಆಡ್ಬೇಕು ಅಂತಿದ್ರೆ ನನಗೆ ಈಗ ಸ್ಯಾನೆ ಸಿಟ್ಟದೆ, ಸುಮ್ಕಿದ್ಬಿಡು. ನಾನು ರಾತ್ರಿ ಎಲ್ಲ ನಿದ್ದೆ ಬೇರೆ ಮಾಡಿಲ್ಲ. ಅಲ್ಲೇ ಯಾಕೆ? ನೀನು ಮೊದಲೇ ಆಫ್ ಮೆಂಟ್ಲು, ಈಗ ನಿದ್ದೆಗೆಟ್ರೆ ಪೂರ್ತಿ ಮೆಂಟ್ಲಾಗೋಯ್ತಿಲ್ಲ, ಏನು ಮಾಡ್ತೀವಿ? ಸತೀಶಣ್ಣ ನಿಮಗೆ ರೇಕ್ಸಿದ್ರೆ ನಾನು ಅಂತ ಹತ್ಬಿಡ್ತೀನಿ ಅಷ್ಟೇ. ಈಗ ಏನಾಯ್ತು 16 ಹೇಳು, ಸಿಟ್ಟು ಯಾಕೆ ಮಾಡ್ಕೊಂಡಿದ್ದಿ? ಎಲ್ಲ ನಿನ್ನಿಂದನೆಯ. ನಿನ್ನ ಫ್ರೆಂಡು ಮುರಳಿ. ಅಯ್ಯಪ್ಪ, ಅವನಿನ್ನ ನನ್ನ ಫ್ರೆಂಡ್ ಅಲ್ಲ ಕಣೆ, ನಿನ್ನ ಗಂಡು ಆಗೋನೆ. ಏನು ಮಾಡ್ದ? ಯಾಕೆ ಹಿಂಗಾಡ್ತಿದ್ದಿ? ಎಲ್ಲ ಸಸ್ಯಕ್ಕನ ಅಂತ ಹೇಳು. ನೀ ಸಸ್ಯಕ್ಕ ನಿಂಗೆ ಹೇಳೋದೆ ನಂಗೆ ಗೊತ್ತಿಲ್ಲಂಗೆ ನಾಟ್ಕಾಡ್ಬೇಡ. ಸಸಿ ಅದೇನೋ ಫೋನಲ್ಲಿ ಇಬ್ಬರು ಜಗಳ ಆಡೋರೆ, ಅದು ಕಲ್ತವಳೆ ಅಂದ್ಲು. ವಿಷಯ ಏನು ಅಂತ ಹೇಳಿಲ್ಲ. ಅದು ಅಲ್ಲದೆ ನಮ್ಗೆ ಯಾಕೆ ಕಂಡೋರ್ ಮನೆ ವಿಷಯ ಅಂತ ನಾವು ಸುಮ್ಕೋದು. ನಿನ್ನ ಫ್ರೆಂಡ್ ಏನು ಮಾಡೋನೆ ನಿಂಗೆ ಗೊತ್ತು. ಆ ಸೌಮ್ಯ ಯಾಕೆ ಬಂದವಳಲ್ಲಿ ನೋಡು, ಹೆಂಗೆ ಆಡಿಸ್ತಾವನೆ. ಈಗ ಗೊತ್ತಾಯ್ತು ತಮಗೆ ಸ್ಯಾನೆ ಸಿಟ್ಟಿರೋದು ಯಾವ ವಿಷಯಕ್ಕೆ ಅಂತ. ಸೌಮ್ಯ, ನಿಂಗೊಂದು ವಿಷಯ ಹೇಳೇ, ಅವ್ನೂರಿಗೆ ಹೋಗಿಲ್ಲ ಅಂತ ನನಗೂ ಗೊತ್ತಿತ್ತು. ಅವ್ನು ನನ್ನ ಹತ್ರ ಮುಂಚಿತವಾಗಿ ಹೇಳ್ದ. ಆದರೆ ನಾನೇ ಸುಮ್ಕಾಗಿದ್ದೆ, ಅದು ಯಾವ ದೊಡ್ಡ ವಿಷಯ ಹೇಳೋದು ಅಂಥೇಳಿ. ಸೌಮ್ಯ ಯಾಕೆ ಬಂದವಳೆ ಅಂದರೆ ಏನೋ ಇರ್ತದೆ, ಅವಳೇನು ಬೇರೆ ಅವಳೆ ನೆಂಟಲ್ವೇ, ಅದಕ್ಕೆ ಬಂದಿರಬೇಕು. ಇಲ್ಲ ಅವಳು ಬಂದು ಅದೇ ಟೈಮ್ನಾಗೆ ನೀನು ಫೋನ್ ಮಾಡಿರಬೇಕು. ಒಂದು ಮನೆಗಿದ್ಬೇಕು ಮಾತಾಡೋ ಸಹಜ ಅಲ್ವೇ, ಹಾಗಂತ ತಪ್ಪು ತಿಳ್ಕೊಳ್ತಾರಾ? ನೀನು ನನಗೆ ಸಂದೇಶ ಕೊಡೋಕೆ ಬರ್ಬೇಡ. ಅಷ್ಟೊತ್ತಿನಾಗ ಯಾಕೆ ಬರಬೇಕಿತ್ತು ಅವಳ ಕೋಣೆಗೆ? ಅದು ಅಲ್ಲದೆಯಾ, ನೀನು ನಿನ್ನ ಫ್ರೆಂಡ್ ನೋಡಾಯ್ಕೋತಿ. ನಿನ್ನ ಫ್ರೆಂಡಿಗೆ ಫೋನ್ ಮಾಡಿ ಕೇಳ್ತಾ ಈ ವಿಷಯದ ಬಗ್ಗೆ. ನಂಗೆ ಗೊತ್ತಾಗಿದೆ ರಾತ್ರಿಯಾಗೆ, ಅಷ್ಟೊತ್ತಂಗೆ ಫೋನ್ ಮಾಡೋಕ್ಕತ್ತದ? ಇಲ್ಲ ನಿನ್ನ ಬಂದು ಕೇಳೋಕ್ಕತ್ತದ? ಸಸಿ ಹೇಳಿದ್ಲು, ಅದಕ್ಕೆ ನಿನ್ನ ಬಾಯಲ್ಲಿ ಒಂದ್ಕಿತ ಕೇಳ್ಬಿಟ್ಟು ಆಮೇಲೆ ಅವನ ಹತ್ರ ಮಾತಾಡ. ನಾನು ಸುಮ್ಕಾದೆ. ಈಗ ಏನಾಗೋಗದೆ? ಯಾವ ವಿಷಯಕ್ಕೆ ನಿನಗೆ ಇಷ್ಟೊಂದು ಸಿಟ್ಟಾಗದೆ? ಈಗ ಹೋಯ್ತೀನಿ ಅಂದೆ ತಾನೇ, ಈಗೇನು ತೊಂದರೆ? ಇಲ್ಲಿ ಹೋಯ್ತೀನಿ ಅಂತ ಊರಿಗೆ ಹೇಳ್ಬಿಟ್ಟು ಹೋದ್ರು, ಅಲ್ಲಿ ನೋಡೋರು ಹೋಗಿಲ್ಲ. ಇದು ತಪ್ಪಲ್ವೇ? ಹೋಗ್ಲಿ ಅಂದ್ಕೊಟ್ಟೆ, ನಾನು ನಿಜ ಹೇಳ್ಬೇಕಿತ್ತು ತಾನೆ. ಸಾಲದಕ್ಕೆ ಆ ಹುಡುಗಿ ಯಾಕೆ ಬಂದಿರಬೇಕಾಯ್ತು? ಅಷ್ಟೊತ್ತಿನಾಗ ಯಾಕೆ ಬಂದು ಮಾತಾಡಿದ್ಲು? ಅವನು ಹೋಗಿಲ್ಲ ಅಂದಿದ್ದು ನನಗೆ ಗೊತ್ತಿರೋ ವಿಷಯ, ಅದ್ರದ್ದು ಬಿಟ್ಟಾಕು. ಈಗ ಹುಡುಗಿ ಯಾಕೆ ಬಂದಿಲ್ಲ, ಅಷ್ಟೊತ್ತಿನಾಗ ಯಾಕೆ ಅವನ ಹತ್ರ ಮಾತಾಡ್ತಿದ್ಲು, ಅದೊಂದು ತಿಳ್ಕೊಬೇಕಷ್ಟೇ ತಾನೆ. ನಾನು ಅದ್ರ ಬಗ್ಗೆ ವಿಚಾರಿಸ್ತೀನಿ, ನೀನು ಸಿಟ್ಟು ಮಾಡ್ಕೋಬೇಡ. ಸುಮ್ಕೆ ಸಣ್ಣ ಪುಟ್ಟದಕ್ಕೂ ಹಿಂಗೆ ಇದು ಮಾಡ್ಕೊಂಡು ಹೋದರೆ ಆಮೇಲೆ ದೊಡ್ಡದಾಗೋಯ್ತದ ಕಣವ. ನೀನು ರೇಗ್ಸೋದು ಬೇರೆ, ಈ ವಿಷಯ ಬೇರೆ. ಸ್ವಲ್ಪ ಯೋಚನೆ ಮಾಡು, ಓದಿರೋ ಹುಡುಗಿ. ಈಗ ಈ ವಿಷಯ ಏನಾದ್ರು ದೊಡ್ಡದಾಯ್ತು ಅಂದರೆ ಮಾವ ಹೆಂಗೆ ಗೊತ್ತಾರು, ಮಾವೇ ತಪ್ಪು ತಿಳ್ಕೊತದೋ, ಆಮೇಲೆ ಅದು ಬೇರೆ ವಿಷಯ ಒಂಥರ ಅಲ್ವಾ. ಈಗ ಅವು ನಿಮ್ಮ ಮತ್ತೆ ಗೊತ್ತಾರು ತಪ್ಪಾಯ್ತದಲ್ವೇ? ನೋಡ ನೀರು ಮುರಳಿ ಹತ್ರ ಮಾತಾಡ. ನನಗೆ ಗೊತ್ತಿದ್ದಂಗೆ ಮುರಳಿ ಅಂಥ ಹುಡುಗ ಅಲ್ಲ. ನೋಡು, ನಿನ್ನ ಸ್ನೇಹಿತ ಎಂಥ ಹುಡುಗನೋ ಏನೋ ನೀನೇ ತಿಳ್ಕೊ, ಆಮೇಲೆ ನನ್ನ ಹತ್ರ ಮಾತಾಡು. ಅಲ್ಲಿಗಂಟ ಯಾರು ನನ್ನ ಹತ್ರ ಮಾತಾಡಬೇಡ್ರಿ, ನನ್ನನ್ನು ಹೋಗುಂತಲೂ ಹೇಳ್ಬೇಡ್ರಿ. ಆಯ್ತಾಯ್ತು, ನಾನೆಲ್ಲ ವಿಚಾರಿಸಿದ ಮೇಲೆ ನೀನು ಕಳಿಸ್ತೀನಿ. ಅಲ್ಲಿಗಂಟ ಸಮಾಧಾನವಾಗಿರು. ಹಿಂಗೆ ಕೋಪ ಮಾಡ್ಕೊಳ್ಳೋದು, ಅಳೋದು, ಕಿರ್ಚಾಡೋದು ಸುಮ್ಕೆ ಮನೇಲಿ ಇದು ಮಾಡಬೇಡ. ಇವತ್ತು ಅನಿತನ ಕರ್ಕೊಂಡೋಗಿ ಅವ್ರ ಊರಿಗೆ ಬಿಡಬೇಕು. ನೀನು ಏನಾರ ಮಾಡ್ಕೊಂಡು ಗೊತ್ತಿಲ್ಲ. ಫಸ್ಟು ಆ ವಿಷಯ ಯಾಕೆ ಅವಳು ಯಾಕೆ ಬಂದಿದ್ಲು ಅಂತ ವಿಚಾರಿಸಿದ್ರೆ ಸರಿ. ಆಮೇಲೆ ಸುಮ್ಕಿರಲ್ಲ, ನಿನ್ನ ಫ್ರೆಂಡ್ನು ಸುಮ್ಕೆ ಬಿಡಲ್ಲ ನಾನು. ಇದೊಳ್ಳೆ ಪಜಿತಿಗೆ ಬತ್ತಪ್ಪ, ನೀವೇ ಇಷ್ಟಪಟ್ಟು ಮದುವೆ ಮಾಡ್ಕೊಬೇಕು, ನಾನು ನಿಂತು ಮದುವೆ ಮಾಡ್ದಂಗೆ ಆಡ್ತೀಯಲೇ. ನೀನು ಸುಮ್ಕಿದ್ಬಿಡು ಸತೀಶಣ್ಣ. ಆಯ್ತಾಯ್ತು, ಸಿಟ್ಟು ಮಾಡ್ಕೋಬೇಡ, ನನಗೆಲ್ಲ ಗೊತ್ತು. ನಾನು ಅನ್ಕುಟ್ಟೆ ಮಾತಾಡ್ತೀನಿ. ಈಗ ಹೋಗು. ಒಂದು ಕೆಲಸ ಮಾಡು, ನೀನು ಈಗ ಇಲ್ಲಿ ಸೇರ್ಕೊಂಡಿದ್ದಕ್ಕೆ ತಾನೆ ಅಲ್ಲಿ ಹಂಗಾಗಿರೋದು. ನೀನು ಹೋಗ್ಬಿಡು, ಅವಾಗ ಸರುತ್ತೆ. ನೀನು ಹೆಂಗ ನನ್ನ ಜಾಗಕ್ಕೆ ಅಂತ ನೋಡಬೇಡ. ಫಸ್ಟ್ ಅದೇನು ಅಂತ ಕೇಳು, ಆಮೇಲೆ ನನಗೆ ಕೇಳು. ಇಲ್ಲಾಂದ್ರೆ ನಾನಂತೂ ಹೋಗೋಕ್ಕಿಲ್ಲ, ಅಷ್ಟೇ ಹೇಳಿದ್ದೀನಿ. ತಪ್ಪು ತಿಳ್ಕೊಬೇಡ ಪವಿ. ಏನಾರ ಒಂದು ನೋಡಿದಟ್ಕೆ ಇದು ಹಿಂಗೆ ಅಂತ ಅಳಿಯೋದು ತಪ್ಪು. ಅದನ್ನು ಉದ್ದ ಆಳ ತಿಳ್ಕೊಂಡು ಮಾತಾಡೋದು ಒಳ್ಳೆಯದು. ನೀವು ಗಂಡ ಅಂತ ಇಬ್ಬರು ಇದೇ ಹೇಳ್ಬೇಡ್ರಿ. ಸರಿ ಈಗ ನಿನಗೆ ಅನುಮಾನ ಅನ್ನೋದು ತಲೆ ಒಳಗದೆ. ಈಗ ನಾವೇನು ಹೇಳಿದ್ರು ಕೇಳೋಕ್ಕಿಲ್ಲ. ಆದರೂ ನಿಮ್ಮಿಬ್ಬರ ಮಧ್ಯೆ ಯಾಕೆ ಹಿಂಗೆ ಆಯ್ತದು ಗೊತ್ತೈತಲ್ಲ. ನಾನು ಅವ್ನ ಕೂಟ ಮಾತಾಡ್ತೀನಿ ಬಿಡು. ಹಂಗೆ ನಿನ್ನ ಸ್ನೇಹಿತಂಗೆ ಹೇಳು, ಅವಳೇ ಇಷ್ಟ ಆಗಂಗಿದ್ದೆ ನನ್ನನ್ನೇ ಕಟ್ಕೋಬೇಕಾಗಿತ್ತು ಅಂತ ನನಗೆ. ಹೇಳು ಹಿಂಗೆ ಮದುವೆಗಿದ್ವಿ ಏನು ಬೇಡ ಅಂತೆ. ನೀನು ಅಪ್ಪ ಏನೋ ಇಬ್ಬರು ಸೇರ್ಕೊಂಡು ಮಾಡಿದ್ರಿ. ಈಗ ನೋಡಲಿ, ಇದನ್ನೆಲ್ಲ ಅನುಭವಿಸೋದು ಬೇಕಿತ್ತೆ ನನಗೆ. ನನ್ನ ಜೊತೆಯವರೆಲ್ಲ ಅಚ್ಚಕಟ್ಟ ಕಾಲೇಜ್ಗೆ ಹೋಗಿ ಮನೆಗೆ ಬರ್ತಾವ್ರೆ. ನೋಡಿ ಪವಿ, ನಿನ್ನ ನಾನೇ ಬರ್ದಾಗ ಇದ್ದಿದ್ದು ಏನು ಮಾಡೋಕ್ಕಾದತ್ತು? ಈಗ ಅದನ್ನು ತಪ್ಪು ಅಂತ ಯಾಕೆ ಹೇಳ್ತಿ? ಇರು ಹೊಸಿ ಯೋಚನೆ ಮಾಡೋಷ್ಟಕ್ಕೆ ಯಾಕೆ ಹಂಗಾಡಿ ಈಗಲೇ ಫೋನ್ ಮಾಡ್ತಿದ್ದೆ. ಅದೇ ಇಷ್ಟೊತ್ತಾಗಿನ ಮನೆಗಿರ್ತಾನೆ, ಈ ವಿಷಯ ಅವ್ರ ಎದುರಿಗೆ ಮಾತಾಡೋಕ್ಕಾಗಿಲ್ಲ. ಆಮೇಲೆ ಏನಾದ್ರು ತಪ್ಪಾಯ್ತದೆ, ಯಾರ್ಯಾರು ಅವರು ಏನು ಕತ್ತೀವೋ ನಾನು ವಿಚಾರಿಸ್ಬಿಟ್ಟು ಹೇಳ್ತೀನಿ. ಅಷ್ಟಕ್ಕೂ ನಾನು ನಿನ್ನೆ ಬೆಳಿಗ್ಗೆ ಅವನ ಹತ್ರ ಮಾತಾಡಿದ್ದು. ನೋಡು ನಿನ್ನ ಹತ್ರನೇ ಮುಚ್ಚಿಕ್ಕಿರೋದ. ನಿನ್ನೆ ಬೆಳಿಗ್ಗೆ ಮಾತಾಡಿದ್ದೆ, ಅವಾಗಾರು ಹೇಳಿದ್ನೇ ಅವರೆಲ್ಲ ಬಂದವ್ರೆ ಅಂತವ. ನಾನು ಇಲ್ಲದೆ ಯಾಕೆ ಬರಬೇಕಾಗಿತ್ತು? ಅದು ನೀನು ಇಲ್ಲದೆ ಬಂದಿದ್ದು ತಪ್ಪು ಅಂತ ಆಗೋಕ್ಕಿಲ್ಲ. ಅದರೊಳಗೆ ಏನದೆ ಅನ್ನೋದು ತಿಳ್ಕೊಬೇಕಾಗಿತ್ತು ಅಷ್ಟೇ. ಹೋಗಿದ್ದು ಬರ್ತೀನಿ, ಫೋನ್ ಮಾಡ್ತೀರಿ. ಯಾಕೋ ಎಷ್ಟೊಂಥರ ಬೇಜಾರು ಮಾಡ್ಕೊಂಡು? ಬೇಜಾರದಕ್ಕೆ ನಾವೇನು ನಿನ್ನ ಶಾಶ್ವತ ಕಲಿಸ್ತಿದ್ದೀವಿ ಒಂದು 6 ತಿಂಗಳ ಮಟ್ಟಿಗೆ. ಅದು ನಾವೆಲ್ಲ ಬಂದು ಹೋಗಿ ಮಾಡ್ತಾಯಿರ್ತೀವಿ. ನೀನು ಚಿಂತೆ ಮಾಡಬೇಡ. ನಿಂಗೂ ಇಲ್ಲ ಅವನ ಹತ್ರ ಹೆಣ್ಣಿಗೆ ಹಿಂಸೆ ಆಗಿರ್ತದೆ. ವಾತಾವರಣ ಬದಲಾದರೆ ಮಗಿಗೂ ಆರೈಕೆಗೆ ಒಳ್ಳೆಯದು. ಅದಕ್ಕೆ ಅಷ್ಟೆ, ಒಂದು 6 ತಿಂಗಳು
ಅಷ್ಟೊತ್ತಿಗೆ ಆಗೋಷ್ಟೊತ್ತಿಗೆ ಕರ್ಕೊಬಂದ್ಬಿಡ್ತೀವಿ ಆಯ್ತೆ. ನೀನೇನು ಬೇಜಾರು ಮಾಡ್ಕೊಂಡು ಹೋಗ್ಬೇಡ ಕಣವ. ಹೂ ಕಣತ್ತೆ. ಸಸಿ ಅಕ್ಕ ಬರಲಾ? ಬೇಜಾರು ಮಾಡ್ಕೋಬೇಡ ಅನಿತಾ. ತಿಂಡಿನೆಲ್ಲ ಡಬ್ಬಿಗೆ ಹಾಕಿ ಕವರ್ಗೆ ಹಾಕಿವ್ನಿ. ಅಲ್ಲಿ ನಿಂಗೆ ಬೇಜಾರಾದಾಗ ತಗೊಂಡು ತಿನ್ನು. ದುಡ್ಡು ಕಾಸು ಬೇಕಾದ್ರೆ ಫೋನ್ ಮಾಡು. ನಿಂಗೇನೇ ಬೇಕಾದ್ರೂ ಅವ್ರನ್ನ ಬಾಯಿ ಬಿಚ್ಚಿ ಕೇಳು. ಅವರು ಒಳ್ಳೆಯವರು. ನಿಮ್ಮ ಭಾವ ಅವ್ರಿಗೆಲ್ಲನೂ ಹೇಳೋರೆ. ನೀನು ತಲೆ ಕೆಸ್ಕೋಬೇಡ ಆಯ್ತೆ. ನಿಂಗೆ ಏನಾರು ತಗೋಬೇಕು ಮಾಡಬೇಕು ಅಂದರೂ ಫೋನ್ ಮಾಡು. ಇಲ್ಲ ಇಲ್ಲಿಂದ ಏನಾರು ಬೇಕಾದ್ರೂ ಹೇಳು, ನಾವೇ ಕೊಟ್ಟು ಕಳಿಸ್ತೀವಿ. ಇಲ್ಲ ಯಾರು ಬರ್ತೀವಿ ಏನೋ. ಡಾಕ್ಟ್ರು ಚೆಕಪ್ಪ ನೀಟಾಗಿ ತೋರಿಸ್ಕೊ ಆಯ್ತಾ. ಹೂ ಕಣಕ್ಕ. ನೋಡವ, ನಿಮ್ಮ ಮಾವ ಹೇಳೋರೆ ತಿಂಗ್ಳಿಗೆ ಒಂದ್ಕಿತ ಯಾರು ಒಬ್ರು ನೋಡ್ಕೊಂಡು ಬರಬೇಕು ಅಂತವೆ. ಬರ್ತೀವಿ ತಗೋ, ನೀನು ಬೇಜಾರು ಮಾಡ್ಕೊಬೇಡ. ನಿಮ್ಮ ಮಾವನು 6 ತಿಂಗಳು ಆಡ್ದಂಗೆ ಕಳೆದೋಯ್ತದೆ. ಆಮೇಲೆ ಮಗ ದೊಡ್ಡದಾಗವ್ರಿಗೂ ಇಲ್ಲ ಅವ್ರ ಅಪ್ಪನ ಮನೇಲೂ ಇರಲಿ, ಆ ಮನೆಗೆ ಕಳ್ಸೋದು ಬೇಡ ಇನ್ಮೇಕೆ ಅಂದವ್ರೆ. ನೀನೇನು ಚಿಂತೆ ಮಾಡಬೇಡ ಆಯ್ತೆ. ಹೂ ಕಣತ್ತೆ. ಈಗ ಹೋಗಿದ್ದು ಬರ್ತೀನಿ. ಮಾವಂಗೆ ಹೇಳ್ದೆ ಅಂತ ಹೇಳ್ರಿ. ಬರಲೇ ಅನಿತಾ, ಹೇಳಿದ್ ಮರಿಬೇಡ. ಹೋಗ್ತಾ ನಿಮ್ಮ ಅಮ್ಮನ ಮನೆಗೆ ಹೋಗಿ ಹೇಳ್ಬಿಟ್ಟು ಹೋಗು. ಹ್ಞೂ ಸಸಿ ಅಕ್ಕ. ನೀವು ಅಷ್ಟೇ ಆರೋಗ್ಯ ಹುಷಾರು. ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಏನಾಯ್ತು ಅಂತವ ಫೋನ್ ಮಾಡ್ರಿ. ನಾವಿದ್ದೀವಲ್ಲವ, ಎಲ್ಲರೂ ನೋಡ್ಕೋತೀವಿ. ನೀನೇನು ಚಿಂತೆ ಮಾಡಬೇಡ. ನೀನು ಹೋಗಿದ್ದು ಬಾ. ಹೊಡಾನೇನಮ್ಮ? ಹ್ಞೂ ಸತೀಸಣ್ಣ. ಇಲ್ಲೇ ಕೂತ್ಕೊಳ್ಳೋ ಒಂಟೆ ಕೂತಂಗೆ ಇಷ್ಟುದ್ದಕ್ಕೆ. ಓ ಮಾವ, ಗುಡ್ ಮಾರ್ನಿಂಗ್. ಇವಾಗೆದ್ದು ಬಂದ. ಬಾ ಕುತ್ಕೋ, ಅತ್ತೆ ಕಾಫಿ ಮಾಡ್ತಿದ್ದಾಳೆ. ಹ್ಞೂ. ಅಲ್ಲ ಸೌಮ್ಯ, ಇಷ್ಟುದ್ದ ಆಗಿದೆಯಲ್ಲ, ಅಡುಗೆ ಕಲ್ತಿಲ್ವಾ ನೀನು? ನಿಮ್ಮಪ್ಪ ನೋಡೋರೆ ನನ್ನ ಮಗಳು ನಾವು ಊರಿಗೆ ಮದುವೆ ಮಾಡ್ಕೊಡ್ತೀನಿ ಅಂತಾರೆ. ಮಾವ, ನನಗೆ ಅಡುಗೆ ಗಿಡ್ಗೆ ಎಲ್ಲ ಬರ್ತಿರ್ಲಿಲ್ಲ. ಈಗೀಗ ಕಲಿತಾ ಇದ್ದೀನಿ. ಸರಿ, ನಿಮ್ಮ ಅಪ್ಪ ಅಮ್ಮ ಬರೋದು ಯಾವಾಗಂತೆ? ಯಾಕೆ ಮಾವ? ಏನಿಲ್ಲ, ಸುಮ್ಮನೆ ಕೇಳಿದೆ. ದೀಪಕ್ಕ ಫೋನ್ಗೇನು ಮಾಡಿದ್ನಾ? ಅಯ್ಯೋ ಮಾವ, ಅವನೇನು ಫೋನ್ ಮಾಡ್ತಾನೆ. ಅಪ್ಪ ಅಮ್ಮ ನಾಳೆ ಬರ್ತಾರಂತೆ. ಬಾ ಮಾವ ಕುತ್ಕೋ. ಇಲ್ಲ, ನಾನು ಒಂಚೂರು ಹೊರಗೆ ಹೋಗ್ಬೇಕು. ಅಮ್ಮಂಗೆ ಹೇಳ್ಬಿಡು. ಎಲ್ಲಿಗೆ ಹೋಗ್ತೀಯ ಮಾವ? ಥೋ ಸೌಮ್ಯ, ಯಾರನ್ನ ಎಲ್ಗೆ ಹೋಗ್ತೆ ಅಂತ ಕೇಳಬಾರ್ದು. ಅಷ್ಟು ಮಾತ್ರ ಗೊತ್ತಿಲ್ವಾ ನಿಂಗೆ? ಅದು ಮಾವ, ನೀನು ಇಲ್ಲೇ ಟೌನ್ ಸುತ್ತಕ್ಕೆ ಹೋಗ್ತೀನೋ, ನಾನು ಬರಲಾ ಅಂತ ಕೇಳಿದೆ. ಹೂಕಣಮ್ಮ ತಾಯಿ, ನನಗೆ ಮಾಡೋ ಕೆಲಸ ಇಲ್ಲ. ಟೌನ್ ಸುತ್ತೋದು ಮನೆ ಸುತ್ತೋದು ಎರಡೇ ಕೆಲಸ. ಮಾವ ಸರಿ, ಇವಾಗ ನೀನು ಆಚೆ ಹೋಗಿದ್ದು ಬಾ. ಆಮೇಲಿಂದ ನಾನು ಒಂಚೂರು ಆಚೆ ಕರ್ಕೊಂಡು ಹೋಗ್ತೀಯಾ? ನಾನೇನೇನೋ ಸ್ವಲ್ಪ ಸಾಮಾನು ತೊಗೋಬೇಕು. ಅಯ್ಯ, ನಾನು ಹೀಗೋರೆ ಸಂಜೆನೆ ಬರೋದು. ನಿನಗೆ ಹಂಗೇನಾರು ತೊಗೋಬೇಕು ಅಂದರೆ ಒಂದು ಕೆಲಸ ಮಾಡು, ಅಮ್ಮನ ಕರ್ಕೊಂಡೋಗ್ಬೇಡ. ಅಮ್ಮ ನಡೆಯಲ್ಲ. ಪಕ್ಕದ ಮನೆ ಬೂಬಮ್ಮ ಅವಳು ನೋಡು, ಅವಳಿಗೆ 5-6 ಜನ ಮಕ್ಕಳಿದ್ದಾರೆ. ಯಾರನ್ನಾರು ಒಬ್ಬರ ಜೊತೆ ಕರ್ಕೊಂಡೋಗು, ಚೆನ್ನಾಗಿ ಸುತ್ತಿಸ್ಕೊಂಡು ಕರ್ಕೊಬರ್ತಾರೆ. ಮಾವ, ಅದು ನಾನು ಅವ್ರನ್ನ ಕರ್ಕೊಂಡು ಹೋಗಲ್ಲ, ನಿನ್ನ ಜೊತೆ ಗಾಡೀಲಿ ಬರಬೇಕು ಅಂತ. ಅಮ್ಮ ತಾಯಿ, ನೀನು ಮಾಡಿರೋ ಕೆಲಸಕ್ಕೆ ಸಮಾಧಾನ ಮಾಡೋಕೆ ಹೋಗ್ತಾ ಇದ್ದೀನಿ. ನೀನು ಬೇರೆ ಗಾಡೀಲಿ ಕರ್ಕೊಂಡೋರು ಅಷ್ಟೇ ನನ್ನನ್ನು. ಯಾಕೆ ಮಾವ ಸುಮ್ಮನಾಗ್ಬಿಟ್ಟೆ? ಅದು ಇಲ್ಲ, ನನಗೆ ಕೆಲಸ ಐತೆ. ಅಮ್ಮ ಏನಪ್ಪ? ಅಮ್ಮ, ನಾನು ಪವಿ ಮನೆಗೆ ಹೋಗಿದ್ದು ಬರ್ತೀನಿ. ಅವಳು ತುಂಬ ಸಿಟ್ಟು ಮಾಡ್ಕೊಂಡಿದ್ದಾಳೆ. ಫೋನ್ ಮಾಡಿದ್ರು ಎತ್ತುತ್ತಾ ಇಲ್ಲ. ಹಂಗಾಗಿದ್ದೇನೋ? ಇಂಥ ಸಮಯದಲ್ಲಿ ನೀನು ಹೋಗಬೇಡ ಕಣಪ್ಪ. ಸತೀಶಂಗೆ ಫೋನ್ ಮಾಡಿ ಮಾತಾಡೋ. ಯಾಕೆಂದರೆ ಅವಳು ಸಿಟ್ಟು ಮಾಡ್ಕೊಂಡೋಳೆ ಅಂದರೆ ನೀನು ಹೋದರೆ ಆಮೇಲೆ ಈ ವಿಷಯನೇ ದೊಡ್ಡದು ಅಂತ ಹೇಳಿ ಅಲ್ಲೇನಾದ್ರು ರಂಪಾಟ ಮಾಡಿದ್ರೆ ಕಷ್ಟ. ನಿಮ್ಮ ಅವನ ಮುಂದೆ ಮರ್ಯಾದೆ ಹೋಗುತ್ತೋ. ನೀನೊಂದು ಕೆಲಸ ಮಾಡು, ಅಲ್ಲಿ ಬೇರೆ ಯಾರಿಗಾರು ಫೋನ್ ಮಾಡಿ ಮಾತಾಡ್ಬಿಟ್ಟು ಅಲ್ಲಿ ವಾತಾವರಣ ಹೆಂಗೈತೆ ಅಂತ ತಿಳ್ಕೊಳ್ಳೋ. ಅಮ್ಮ, ಅವಳು ಫೋನ್ ಎತ್ತುತ್ತಿಲ್ಲ. ಸತೀಶ್ ಅಣ್ಣ ಅವನು ನನ್ನನ್ನು ತಪ್ಪು ತಿಳ್ಕೊಂಡು ಅವ್ನು ತುಂಬ ಕೆಟ್ಟದಾಗ ಮಾತಾಡ್ಬಿಡ್ತಾನೆ. ಅದಕ್ಕೇನೆ. ಇದೊಳ್ಳೆ ಹುಚ್ಚುಡುಗಿ ಸವಾಸ ಆಯ್ತಲ್ಲೋ. ಇಷ್ಟಿಷ್ಟಕ್ಕೆ ತಪ್ಪು ತಿಳ್ಕೊತಾರ. ಒಂಚೂರು ಯೋಚನೆ ಮಾಡೋದು ಬೇಡವೆ? ಅದೇನಂತ ಇಷ್ಟಪಟ್ಟು ಮದುವೆ ಮಾಡ್ಕೊಂಬಿಟ್ಟು. ಅಮ್ಮ ಸುಮ್ಮನಿರಮ್ಮ, ಎಲ್ಲ ಈ ಸೌಮ್ಯದಿಂದ ಆಗಿರೋದು. ಸರಿನಪ್ಪ, ಎಲ್ಲದಕ್ಕೂ ಏನೋ ಒಂದು ಹೇಳ್ತೀಯ. ಸರಿ, ನೀನು ನನಗೇನೋ ಅಲ್ಲಿ ಹೋಗೋದು ಇಷ್ಟ ಇಲ್ಲ. ಆಮೇಲೆ ಲವ್ ಮನೆ ಮಾಡಿದ್ರೆ ಸರಿ. ಹಾಗಿದ್ರೆ ಒಂದು ಮಾತು ಸತೀಶನಿಗೆ ಫೋನ್ ಮಾಡಿ ಮಾತಾಡ್ತೀನಿ ಬಿಡು. ಅಷ್ಟೊಳ್ಳೆ ಕೆಲಸ ಮಾಡು. ಇಲ್ಲ ಸತೀಶಂಗೆ ಫೋನ್ ಮಾಡಿಕೊಡು, ನಾನೇ ಮಾತಾಡ್ತೀನಿ. ಅತ್ತೆ ಕರಿತಾ ಇದ್ದಾಳೆ ನೋಡಿ ನಿನ್ನ ಕತ್ತೆ. ಅಯ್ಯೋ, ಹಾಲಿಟ್ಟಿದೆ. ಮಾವ ನಿಂತ್ಕೋ. ಯಾಕೆ, ಏನು? ಮಾವ, ನಿನ್ನ ಶರ್ಟ್ ಹತ್ರ ಇಲ್ಲೇನೋ ಕರೆ ಆಗಿದೆ. ಬಿಡು ಸೌಮ್ಯ, ನಾನು ನೋಡ್ಕೊತೀನಿ ಅದನ್ನ. ಇರು ಮಾವ, ನೋಡ್ತೀನಿ, ಸರಿ ಮಾಡ್ತೀನಿ. ಕೈ ತೆಗಿ ಸೌಮ್ಯ. ನನಗೆ ನನ್ನ ಹೆಂಡ್ತಿನ ಬಿಟ್ಟು ನನ್ನ ಮೈನ ಇನ್ನೊಬ್ರು ಮುಟ್ಟೋದು ಇಷ್ಟ ಆಗಲ್ಲ. ತೆಗಿ, ನಾನು ಸರಿ ಮಾಡ್ಕೊತೀನಿ. ವಯಸ್ಸು ಹುಡುಗಿ, ಹಾಗೆಲ್ಲ ಮಾಡಬಾರ್ದು ಅಂತ ಗೊತ್ತಿಲ್ವಾ ನಿನಗೆ? ನನ್ನನ್ನು ಈ ಸೌಮ್ಯನೇ ನೀನು ಇಷ್ಟ ಬಂದಂಗೆ ಬೈದ್ಬಿಟ್ಟು ಹೋಗ್ತೀಯಾ? ನಾನು ನಿನ್ನನ್ನು ಮುಟ್ಬಾರ್ದಾ? ನೀನು ಹೆಂಡ್ತಿನೇ ಮುಟ್ಬೇಕಾ? ನೋಡು, ಇದಕ್ಕಿಷ್ಟಲ್ಲೇ ಅವ್ನ ಗತಿ ಕಾಣಿಸ್ತೀನಿ. ಏನೋ ಹತ್ತಿರ ಆಗೋಣ ಅಂತ ಹೋದರೆ ನನ್ನನ್ನು ದೂರ ತಳ್ತೀಯ. ಈಗಾಗಲೇ ನೀನು ಹೆಂಡ್ತಿ ನಿನ್ನ ಮುಖ ನೋಡ್ತಾ ಇರೋಂಗೆ ಮಾಡಿದ್ದೀನಿ. ಹಾಗೂ ನೀನು ನನ್ನನ್ನು ಬೈತೀಯಾ? ನನ್ನನ್ನೇ ಬೇಡ ಅಂತ ದೂರ ತಳ್ಳಿ ಅದು ಹೆಂಗೆ ಅವಳ ಜೊತೆ ನೆಮ್ಮದಿಯಾಗಿರ್ತೀಯ ನೋಡ್ತೀನಿ. ಈ ಸೌಮ್ಯ ಅಷ್ಟು ಸುಲಭವಾಗಿ ಯಾವ ಚಾಲೆಂಜಲ್ಲೂ ಸೋಲಲ್ಲ.